ನಮಸ್ಕಾರ ವೀಕ್ಷಕರೇ, ಇಂದು ನಾವು ರಾಮನಾಥಪುರದ ಮತ್ತೊಂದು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದೇವೆ. ಇದು ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯ. ದೇವಸ್ಥಾನದ ಹೆಸರೇ ಸೂಚಿಸುವಂತೆ ಇದರ ಸ್ಥಳ ಪುರಾಣವು ಅಗಸ್ತ್ಯ ಮಹರ್ಷಿಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ. ಅಗಸ್ತ್ಯರು ಶಿವನ ಪರಮ ಭಕ್ತರಾಗಿದ್ದು, ಕಾವೇರಿ ತೀರದ ಈ ಪವಿತ್ರ ಪ್ರದೇಶದಲ್ಲಿ ತಪಸ್ಸು ಮಾಡಿ ಶಿವನನ್ನು ಆರಾಧಿಸಿದರು ಎಂಬ ನಂಬಿಕೆ ಇದೆ. ಅಗಸ್ತ್ಯ ಮಹರ್ಷಿಗಳ ಆರಾಧನೆಯ ಫಲವಾಗಿ ಇಲ್ಲಿ ಶಿವಲಿಂಗವು ಅಗಸ್ತ್ಯೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಎಂದು ಭಕ್ತರು ನಂಬುತ್ತಾರೆ. ಅಗಸ್ತ್ಯ ಮಹರ್ಷಿಗಳ ತಪಸ್ಸು ಮತ್ತು ಶಿವಾರಾಧನೆಯಿಂದ ಪಾವನವಾದ ಕ್ಷೇತ್ರವೇ ರಾಮನಾಥಪುರದ ಅಗಸ್ತ್ಯೇಶ್ವರ ಕ್ಷೇತ್ರ ಎಂಬುದು ಇಲ್ಲಿನ ಪ್ರಮುಖ ಪೌರಾಣಿಕ ನಂಬಿಕೆ. ಹನುಮಂತ ದೇವರ ದೇವಸ್ಥಾನ ಅಗಸ್ತ್ಯೇಶ್ವರ ಸ್ವಾಮಿಯ ದೇವಾಲಯದ ಪಕ್ಕದಲ್ಲಿಯೇ ಇದೆ. ಸ್ಥಳೀಯ ಇತಿಹಾಸದ ಪ್ರಕಾರ ವ್ಯಾಸರಾಜಯತಿಗಳು ಇಲ್ಲಿನ ಮುಖ್ಯ ಪ್ರಾಣ ದೇವರನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಸ್ವಾಮಿಯ ಮೂರ್ತಿಯು ಅಭಯ ಹಸ್ತ ನೀಡುತ್ತಿರುವ ಶೈಲಿಯಲ್ಲಿದೆ. ರಾಮನಾಥಪುರದ ವಿಶೇಷತೆ ಎಂದರೆ ಕಾವೇರಿ ನದಿಯ ಸಾನ್ನಿಧ್ಯ. ಇಲ್ಲಿ ಕಾವೇರಿ, ವಹ್ನಿ ಪುಷ್ಕರಣಿ, ಗಾಯತ್ರಿ ಶಿಲೆ, ಗೋಗರ್ಭ ಮತ್ತು ಕುಮಾರಧಾರ ತೀರ್ಥ ಸೇರಿದಂತೆ ಹಲವು ಪವಿತ್ರ ಸ್ಥಳಗಳಿವೆ. ಈ ಕಾರಣದಿಂದ ರಾಮನಾಥಪುರವು ಶತಮಾನಗಳಿಂದ ಯಾತ್ರಾ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ಪಟ್ಟಾಭಿರಾಮ ದೇವಸ್ಥಾನ. ಸ್ಥಳೀಯ ಇತಿಹಾಸದ ಪ್ರಕಾರ ದೇವಸ್ಥಾನವು ಚೋಳರ ಕಾಲದ್ದು ಎಂದು ನಂಬಲಾಗುತ್ತದೆ. ಗರ್ಭಗುಡಿಯಲ್ಲಿ ರಾಮ, ಸೀತಾ, ಲಕ್ಷ್ಮಣ ಹಾಗೂ ಭರತ, ಶತ್ರುಘ್ನರ ಮೂರ್ತಿಯನ್ನು ನೋಡಬಹುದು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತೊಂದು ದೇವಾಲಯದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.